ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮ, ನೀವೆಲ್ಲ ಆರಾಮ ಅಂತ ಅನ್ಕೋತೇನೆ. ನಾನು ನೋಡಿ ತೆಂಗಿನ ಮರ ಎಲ್ಲ ನೋಡುವಾಗ ನಿಮ್ಗೆ ಅನಿಸ್ಬೋದು ಇವತ್ತು ಊರಲ್ಲಿದ್ದೇನೆ ಅಂತ. ನಾನಿವತ್ತು ಅಜ್ಜಿ ಮನೆಗೆ ಬಂದಿದ್ದೇನೆ, ನನ್ನ ಅಜ್ಜಿ ಮನೆಗೆ. ಎಲ್ಲರೂ ರಜೆಯಲ್ಲಿ ಮಕ್ಕಳು ಹೋಗೋದು ಅಜ್ಜಿ ಮನೆಗೆ, ಆದರೆ ಇವತ್ತು ನಾನು ಬಂದಿದ್ದೇನೆ. ಜೊತೆಗೆ ಮಗಳಿದ್ದಾಳೆ. ಮಗಳು ನೋಡಿ ಮುಂದೆ ಹೋಗ್ತಿದ್ದಾಳೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೆ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮೂರಲ್ಲಿ ನೋಡಿದರೆ ಎಲ್ಲ ಕಡೆ ಕಾಫಿ ತೋಟ, ಗದ್ದೆ. ಇಲ್ಲಿ ನೋಡಿದರೆ ಎಲ್ಲ ತೆಂಗಿನ ಮರ, ಅಡಿಕೆ ಮರ. ನೋಡಿ ಒಂಥರ ಬೇರೆ ರೀತಿ ಕಾಣ್ತಿದೆ. ಇದು ಒಂಥರ ನನಗೆ ತವರು ಮನೆ ಇದ್ದ ಹಾಗೆ. ನಾನು ಇಲ್ಲಿಂದಲೇ ಹುಟ್ಟಿರೋದೇ ಇಲ್ಲಿ. ನಾನು ಜೊತೆಗೆ ಇಲ್ಲಿಂದಲೇ ಸ್ಕೂಲಿಗೆ ಹೋಗ್ತಿದ್ದು. ನಂದು ಪ್ರೈಮರಿ ಮತ್ತು ಹೈಸ್ಕೂಲ್ ಜೀವನ ಇಲ್ಲಿ. ಇವತ್ತೊಂಥರ ಇಲ್ಲಿ ನೋಡುವಾಗ ಖುಷಿ ಆಗ್ತಿತ್ತು. ನಾನಿವತ್ತು ಸರ್ಪ್ರೈಸ್ ವಿಸಿಟ್ ಅಜ್ಜಿ ಮನೆಗೆ. ಫೋನಲ್ಲಿ ಹೇಳಿಲ್ಲ ಬರ್ತೇನೆ ಅಂತ, ಹಾಗಾಗಿ ರೀಚ್ ಆಗ್ತಾ ಬಂದೆ ನಾನು ಅಜ್ಜಿ ಮನೆ. ತುಂಬ ನೆನಪಿದೆ ಇಲ್ಲಿ ಈ ಊರಲ್ಲಿ. ಇಲ್ಲಿ ಜಾಸ್ತಿ ಬೆಳ್ಳರಿಯಲ್ಲಿ ಸ್ವಲ್ಪ ಹುಣಸೆ ಹುಳಿದು ಮರ. ಹೋಗಬೇಕಿದ್ರೆಲ್ಲ ಕಲ್ಲು ಬಿಸಾಡ್ಕೊಂಡು ಹುಣಸೆ ಹುಳಿ ತಿಂದ್ಕೊಂಡು ಹೋಗ್ತಿದ್ವಿ. ನೀವು ಸಣ್ಣವರಿದ್ದಾಗ ಏನೇನೋ ಮಾಡ್ಕೊಂಡು ಹೋಗ್ತಿದ್ರಿ ಸ್ಕೂಲಿಗೆ ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಮ ಬಾಲ್ಯದ ನೆನಪೇನಿದೆ ಅಂತ ನನಗೆ ಹೇಳಿ. ನೋಡಿ ಎಲ್ಲ ನೋಡಿದರೆ ಗ್ರೀನ್ ಒಂಥರ ತಂಪಾಗ್ತಿದೆ ತೋಟದೊಳಗೆ ಹೋಗೋಕ್ಕೆ. ನೋಡಿ ಇದು ಸಣ್ಣ ತೋಡಾಗಿದೆ. ನಾವು ಹೋಗುವಾಗ ಸ್ವಲ್ಪ ದೊಡ್ಡ ತೋಡಿತ್ತು, ಸಣ್ಣ ದಾರಿ. ಈ ದಾರಿಲಿ ಹೋದರೆ ಇನ್ನೂ ಸ್ವಲ್ಪ ದೂರ. ಇವತ್ತೊಂದು ಸರ್ಪ್ರೈಸ್ ವಿಸಿಟಲ್ಲಿ ಹೇಗಿರುತ್ತೆ ಮನೆಯವರೆಲ್ಲ ಒಂದು ಎಕ್ಸ್ಪ್ರೆಷನ್ ಅಂತ ನೋಡಬೇಕೀಗ ನನಗೆ. ನನ್ನ ಅಮ್ಮ ಸಹ ಬಂದಿದ್ದಾರೆ. ಅಮ್ಮನಿಗೂ ನಾನು ಹೇಳಿಲ್ಲ ನಾನು ಇವತ್ತು ಬರ್ತೇನೆ ಅಂತ. ನೋಡುವ ಯಾರೆಲ್ಲ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ. ನನ್ನ ಅಜ್ಜಿ ಮನೆ ನೋಡಿ, ಹಳೇ ರೀತಿಯಲ್ಲಿರೋ ಮನೆ. ವರಂಡ ಎಲ್ಲ ಒಳಗಿದ್ದಾರೆ. ನನ್ನ ಒಂದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಹೊರಟರು ಅವರ ಮನೆಗೆ. ನೋಡಿ ಗಾಡಿ ಹೊರಡ್ತು. ಇಬ್ಬರು ಮಕ್ಕಳು ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ. ಯಾರಿಗೆಲ್ಲ ಬಾಲ್ಯ ನೆನಪಾಗ್ತಿದೆ? ಯಾರೆಲ್ಲ ಕೊತ್ತಲಿಂಗದ ಬ್ಯಾಟ್ ಹಿಡ್ಕೊಂಡು ಕ್ರಿಕೆಟ್ ಆಡಿದ್ದೀರಾ? ನೋಡಿ ಕೊತ್ತಲಿಂಗೆಯ ಬ್ಯಾಟ್ ಕ್ರಿಕೆಟ್ ಆಡಲಿಕ್ಕೆ. ಸ್ವಲ್ಪ ಮಳೆ ಕೂಡ ಬಂತು, ಸೆಕೆಗೆ ಸ್ವಲ್ಪ ಚಂದ ಆಯಿತು. ನಾನು ಇವತ್ತು ಅಜ್ಜಿ ಮನೆಗೆ ಬಂದ ವಿಡಿಯೋನ ಮಾಡಿದ್ದೇನೆ. ಯಾರೆಲ್ಲ ರಜದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಏನೇನು ಮಾಡ್ತಾ ಇದ್ದೀರಾ, ಏನು ಅಜ್ಜಿ ಮನೆಗೆ ಹೋಗೋದು ಬಾಲ್ಯ ಎಲ್ಲ ನೆನಪಾಯ್ತು ಯಾರಿಗೆಲ್ಲ ಕಮೆಂಟಲ್ಲಿ ಹೇಳಿ ನನಗೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.